ನಮಸ್ತೆ ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ನೋಡುವ. ಬ್ರಹ್ಮ ವಿಷ್ಣು ಮಹೇಶ್ವರ. ನಂಗೆ ಈ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಗೈಡೆನ್ಸ್ ಕೊಡುತ್ತೆ ಅಂತ ನಂಗೆ ನಾನು ಲಾಸ್ಟ್ ನನ್ನ ತಮ್ಮ ಕಾರ್ಯ ಮಾಡಕ್ ಹೋದಾಗ ಫುಲ್ ಆಫ್ ಎನರ್ಜಿ ಕಾರ್ಡ್ ಇಂದ ಬರ್ತಿತ್ತು. ಸೊ ಇದು ಗೋಕರ್ಣ ಕ್ಷೇತ್ರದ ಮಹಿಮೆನ ಸಾರಿ ಸಾರಿ ಹೇಳೋ ಹಾಗೆ ನಂಗೆ ಗೋಕರ್ಣಕ್ಕೆ ಹೋದಾಗ ಈ ಕಾರ್ಡು ಫುಲ್ ಆಫ್ ಎನರ್ಜಿ ನನ್ನ ಕನ್ಸಲ್ಲೆಲ್ಲ ಬರ್ತಾ ಇತ್ತು. ಸೊ ಹಾಗಾಗಿ ತುಂಬಾ ಸ್ಪೆಷಲ್ ಇದು. ಆಕ್ಚುಲಿ ಇದು ಜನರಲ್ ರೀಡಿಂಗ್ ಇರ್ಬೋದು, ಜನರಲ್ ರೀಡಿಂಗ್ಗೆ. ಆದ್ರೆ ನಂಗೆ ಇಲ್ಲಿ ಪರ್ಸನಲ್ ಮೆಸೇಜ್ ಬಂದಿದೆ ಕಾರ್ಡ್ ತೆಗ್ದಿದ ತಕ್ಷಣ, ಅದು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ. ಸೊ ಈಗ ಏನು ಪೂಜೆ ಮಾಡಿದೆ ನನ್ನ ತಮ್ಮನಿಗೋಸ್ಕರ, ಅದು ಪುನರ್ಜನ್ಮ ಪ್ರಾಪ್ತಿಯಾಗ್ಲಿಕ್ಕೆ. ಸೊ ಅದಾಗಿದೆ ಅಂತ ನಂಗೆ ಮೆಸೇಜ್ ಪಾಸ್ ಆಗ್ತಿದೆ ಇಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಒಬ್ಬ ಮನುಷ್ಯ ಹುಟ್ಟೋದು ಸಾಯೋದು ಇದ್ದಿದ್ದೇನೆ, ಅದ್ರ ಮಧ್ಯದ ಜೀವನ ಇದೆಯಲ್ಲ, ಹುಟ್ಟು ಮತ್ತು ಸಾವಿನ ನಡುವೆ, ಅದನ್ನ ನಾವು ಯೋಗ್ಯ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು. ಜನರಿಗೆ ಉಪಯೋಗ ಆಗ್ಲಿಲ್ಲ, ನಾವು ಜುಗ್ಗಗಳಾಗಿರ್ತೀವಿ ಅಂದ್ರೆ ಜಿಪ್ಪಣ್ರಾಗಿರ್ತೀವಿ ಅಂದ್ರೂ ಪರವಾಗಿಲ್ಲ, ಯಾರಿಗೇನು ಕೆಟ್ಟದ್ ಮಾಡಬಾರ್ದು. ಸಾಧ್ಯ ಆದ್ರೆ ಒಳ್ಳೇದ್ ಮಾಡಿ, ಸಾಧ್ಯ ಆಗ್ಲಿಲ್ವಾ ನಿಮ್ಗಷ್ಟೇ ನೀವು ಒಳ್ಳೇದ್ ಮಾಡ್ಕೊಂಡು ಚೆನ್ನಾಗಿರಿ. ಹಾಗಂತ ನಿಮ್ಗ್ ಒಳ್ಳೇದಾಗ್ಬೇಕು ಅಂತ ಇನ್ನೊಬ್ಬರನ್ನ ತುಳಿಬೇಡಿ. ಇನ್ನೊಬ್ಬರನ್ನ ನೀವು ತುಳಿದ್ರು ಅವ್ರ ಇಡೀ ಫ್ಯಾಮಿಲಿ ಅದರಿಂದ ಸಫರ್ ಆಗತ್ತೆ. ಆ ಫ್ಯಾಮಿಲಿಯ ಶಾಪ, ಫ್ಯಾಮಿಲಿಯ ಕಣ್ಣೀರು ನಿಮ್ಮನ್ನ ಚೆನ್ನಾಗಿರಕ್ಕೆ ಬಿಡೋದಿಲ್ಲ. ನೀವೆಲ್ಲ ಕೆಟ್ಟೋರು ಅಂತ ಹೇಳ್ತಾ ಇಲ್ಲ, ಹಾಗೆ ಜನರಲ್ ಆಗಿ ಹೇಳ್ತಿದೀನಿ ಅಷ್ಟೇನೆ. ಸೊ ಯಾಕೆ ಅಂದ್ರೆ ಆ ಸಫರಿಂಗ್, ಸತ್ತೋದವ್ರು ಸತ್ತೋಗ್ತಾರೆ, ಆಮೇಲೆ ಇದೆ ಅಲ್ಲ ಅವರಿಗೆ ಇನ್ನ ಆಯುಸ್ಸಿತ್ತು ಅಂದ್ರೆ ಭಗವಂತನೇ ಕಾಪಾಡ್ಬೇಕು. ಸೊ ಭಗವಂತಂಗೂ ಕೂಡ ಕಷ್ಟ ಆಗ್ಬೋದೇನೋ, ಯಾಕೆಂದ್ರೆ ಅವರು ಸತ್ತೇ ಪ್ರೇತಾತ್ಮ ಆಗಿ 40 ವರ್ಷ 50 ವರ್ಷ ಆಯ್ಸಿದ್ರೆ, ಅವರು ಚಿಕ್ಕ ವಯಸ್ಸಿಗೆ ಸತ್ತೋದ್ರೆ 80 ವರ್ಷ ಆಯ್ಸಿದ್ರೆ ತುಂಬಾ ಅಷ್ಟು ವರ್ಷಗಳು ಸಫರ್ ಮಾಡ್ಬೇಕಾಗತ್ತೆ ಅವರು, ಮತ್ತೆ ಇಡೀ ಫ್ಯಾಮಿಲಿ ಸಫರ್ ಮಾಡ್ಬೇಕಾಗತ್ತೆ. ಗೊತ್ತಿಲ್ಲ, ನಿಮ್ ಜೀವನ ನೀವು ಚೆನ್ನಾಗಿ ರೂಪಿಸ್ಕೊಳ್ಳಿ. ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ಮೇ ಬಿ ಹೆವಿ ಎನರ್ಜಿ ಅಂತ ಅನ್ನಿಸ್ಬಹುದು. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ, ಆರಾಮಾಗಿರಿ. ತಲೆ ತಿನ್ನೋದಿಲ್ಲ. ನಿಮ್ ಜೀವನ ನಿಮ್ ಕೈಲಿರ್ಲಿ ಅಷ್ಟೇ. ನಿಮ್ ಜೀವನ ನಿಮ್ ಕೈಲಿರ್ಲಿ, ನಿಮ್ ಬುದ್ಧಿ ನಿಮ್ ಕೈಲಿರ್ಲಿ. ಒಂದ್ ರೀತಿ ಚೆನ್ನಾಗಿ ಜೀವನನ ರೂಪಿಸ್ಕೊಳ್ಳಿ. ಚೆನ್ನಾಗಿ ಜೀವನ ರೂಪಿಸ್ಕೊಂಡು ಚೆನ್ನಾಗಿರಿ, ಖುಷಿಯಾಗಿರಿ, ಅಷ್ಟೇ ಕೇಳ್ಕೊಳ್ಳೋದು. ನಿಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ವಾಗ್ದೇವಿ ಕುಟುಂಬದವ್ರೆಲ್ರೂ ಒಳ್ಳೆಯವರೇ ಆಗಿರ್ಬೇಕು ಅಂತ ಬಯಸ್ತೀನಿ. ಇದಕ್ ಮುಂಚೆ ಹೇಗಿದ್ರು ಗೊತ್ತಿಲ್ಲ, ಇನ್ ಮುಂದೆ ಚೆನ್ನಾಗಿರಿ. ಯಾಕೆಂದ್ರೆ ಒಳ್ಳೆತನಕ್ಕಿರೋ ಬೆಲೆ ಎಲ್ಲೂ ಸಿಗೋದಿಲ್ಲ. ಸೊ ವಾಪಸ್ ಟಾಪಿಕ್ ಬರೋಣ. ಸೊ ಗಣೇಶ ಗೈಡೆನ್ಸ್ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ತ್ರಿಮೂರ್ತಿಗಳಿಂದ ಸಲಹೆನ ತಗೊಳ್ತಾ ಇದ್ದಾರೆ. ಹೈಯರ್ ಸೆಲ್ಫ್ ಗೈಡೆನ್ಸ್ ನಿಮ್ಗೆ ಬರ್ತಾ ಇದೆ. ಪಾಪು ಕೂಡ ಬರ್ತಾ ಇದೆ. ಒಂದು ವಿನ್ನಿಂಗ್ ಟ್ರೋಫಿ ತಗೊಳ್ಳುವಂತ ಸಾಧ್ಯತೆ ಇದೆ. ಸೊ ಹನುಮಂತಣ್ಣ ಅಂತ ಕೂಡ ಅನ್ನಿಸ್ತಾ ಇದೆ. ಜೊತೆಗೆ ಗಣೇಶನ ಆಶೀರ್ವಾದ ನಿಮ್ಮ ಗ್ರಹಗತಿಗಳ ಮೇಲೂ ಕೂಡ ಇದೆ. ಸೊ ಎಂಥದ್ದೇ ಸಮಸ್ಯೆ ಇದ್ರೂ ಗಣೇಶ ಬಗೆಹರಿಸ್ತಾರೆ. ಸೊ ಗ್ರಹಗತಿಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಗಣೇಶ ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಊಟ ತಿಂಡಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಗಮನನ ಕೊಡಿ, ತೊಡೆಯ ಭಾಗದಲ್ಲಿ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಜೋಂಪತ್ತಿ ಎಲ್ಲೋ ಮೈಮರ್ತಿ ನಿದ್ದೆ ಮಾಡಬಹುದು. ಹಾಗೆ ನಿದ್ದೆ ಮಾಡದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಉಂಗುರ ವಿವಾಹ, ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮನೆಗೆ ಉಯ್ಯಾಲೆ ತರ ಬರುತ್ತಲ್ಲ, ಅದನ್ನ ತಗೊಂಬರ್ತಾರೆ, ಸ್ವಿಂಗ್ಸ್ ಅಂತ ಕೂಡ ಇದೆ.
ಸೊ ಒಂದು ವಿನ್ನಿಂಗ್ ಮೂಮೆಂಟ್ ಕೂಡ ನೋಡ್ತೀರಾ, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಪಾಪು ಬರುವಂತ ಸಾಧ್ಯತೆ ಇದೆ, ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅವಕಾಶಗಳು ನಿಮ್ಗೆ ಬಾಗಿಲು ತೆಗೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಹೆಚ್ಚು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ. ಈ ಸಂಕಷ್ಟಿಯಿಂದ ಮುಂದಿನ ಸಂಕಷ್ಟಿ ಒಳಗೆ ನಿಮ್ ಜೀವನದಲ್ಲಿ ಒಂದು ಪ್ರಮುಖವಾದ ನಿರ್ಧಾರನ ತಗೊಳ್ಳುವಂತ ಸಮಯ ಬರುತ್ತೆ. ಆಗ ಹೆದರ್ಬೇಡಿ, ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಅದು ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಂತ ಇರಬಹುದು, ಅಥವಾ ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಇರಬಹುದು, ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೂ ಕೂಡ ಇರಬಹುದು. ಎಸ್, ಫ್ಯಾಮಿಲಿ ಲೈಫ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಒಳಿತಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಆ ಪ್ರಯಾಣದಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ. ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನೆಗೆಟಿವಿಟಿ ಇದೆ ಪ್ರಯಾಣ ಹೋದಾಗ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಮಾಡ್ತಿದ್ದಾರೆ. ಸೊ ಬಿಸ್ನೆಸ್ ಇರಬಹುದು, ಕೆರಿಯರ್ ಇರಬಹುದು, ಯಾರು ಸಮಸ್ಯೆ ಮಾಡ್ತಿದಾರೋ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ವಾಹನ ಏನಿದೆ ಅದಕ್ಕೆ ಆಗಿದೆ, ಮೇ ಬಿ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಸೊ ನಿಮ್ಮ ವೆಹಿಕಲ್ ಏನಾದ್ರು ಇದ್ರೆ ಅದಕ್ಕೆ ಸರ್ವಿಸ್ ಮಾಡ್ತಿರೋ ಅಥವಾ ಗುಜ್ರಿಗೆ ಹಾಕಿ ಬೇರೆ ತಗೊಳ್ತಿರೋ, ನೀವೇ ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಷನ್ ಕೂಡ ಇದೆ ನಿಮ್ಗೆ, ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ, ಖಂಡಿತವಾಗ್ಲೂ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಹಿಡನ್ ಇದೆ, ರೀಡಿಂಗ್ ಬರ್ದಿಲ್ಲ ಇಲ್ಲಿ, ಒಂದಷ್ಟು ಸೀಕ್ರೆಟ್ ಇದೆ ಇಲ್ಲಿ. ಏನ್ ಸೀಕ್ರೆಟ್ ಅಂತ ಗೊತ್ತಿಲ್ಲ, ಮೇ ಬಿ ಸೀಕ್ರೆಟ್ ಬ್ಲೆಸ್ಸಿಂಗ್ಸ್ ಇರಬಹುದು, ಸೀಕ್ರೆಟ್ ವಿಶಸ್ ಇರಬಹುದು, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ನನ್ಗೆ ಒಂದು ನೆಗೆಟಿವ್ ವೈಬ್ ಬರ್ದಿದೆ. ಸೊ ಪಾಯ್ಸನ್ ನ ತಗೊಂಡು ಕೆಲಸ ಮುಗಿಸ್ಕೊಬೇಕು ಅಂದ್ರೆ ಸ್ಟಾಪ್ ಮಾಡ್ಬೇಕು ಅವ್ರ ಲೈಫನ್ನ ಅಂತ ಯೋಚನೆ ಮಾಡ್ತಿದ್ದಾರೆ. ಖಂಡಿತ ಹಾಗೆಲ್ಲ ಯೋಚನೆ ಮಾಡ್ಬೇಡಿ, ಲೈಫ್ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ವಾಗ್ದೇವಿ ಕುಟುಂಬದ ಪ್ರತಿಯೊಬ್ರು ನಿಮ್ ಜೊತೆ ಇರ್ತಾರೆ. ಆ ತರ ದುಡುಕಿ ನಿರ್ಧಾರ ತಗೊಂಬೇಡಿ. ಯಾವಾಗಾದ್ರೂ ಹಾಗನ್ಸಿದ್ರೆ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಿ, ಅಥವಾ ಎಲ್ಲಾದ್ರೂ ಹೊರಟ್ಬಿಡಿ, ಬ್ಯಾಗ್ ಹಾಕೊಂಡು ಸುಮ್ನೆ ಹೊರಟ್ಬಿಡಿ. ಹೊರಟ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಸುತ್ತಾಡ್ಕೊಂಡ್ ಬನ್ನಿ, ಮೈಂಡ್ ಫ್ರೆಶ್ ಆಗತ್ತೆ. ಆ ತರ ದುಡುಕಿ ನಿರ್ಧಾರ ತಗೊಂಬೇಡಿ. ಯಾಕೆ ಅಂದ್ರೆ 25ರಲ್ಲಿ ನಿಮಗ್ ಬರುವಂತ ಯಶಸ್ಸು ನಿಮ್ಮ ಜೀವನದಲ್ಲಿ ಎಲ್ರೂ ನಿಮ್ಮ ಹತ್ರ ತಿರುಗ್ ನೋಡೋ ಹಾಗೆ ಬದಲಾವಣೆನ ತಂದ್ಕೊಡುತ್ತೆ, ಇದು ಸತ್ಯ ಇದೆ. ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ಕೊಡ್ಲೇಬೇಕು, ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಾಗದ ಪತ್ರಗಳು, ಲೆಕ್ಕಪತ್ರಗಳು ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಮೊದಲನೇದು, ಎರಡನೇದು, ಮೂರನೇದು ಆಯ್ಕೆ ಮಾಡ್ಕೊಳ್ಳಿ, ಏನ್ ಬದಲಾವಣೆ ಬರುತ್ತೆ ನೋಡೋಣ. ಸೊ ಮಕ್ಕಳಿಗೆ ಸರಿಯಾಗಿ ಊಟ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಗಣೇಶನಿಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ನೆಮ್ಮದಿಯಾಗಿ ನಿದ್ದೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಇರುವಂತ ತಾಯಿ ಸ್ಥಾನದಲ್ಲಿ ಇರುವಂತವರಿಂದ ನಿಮ್ಗೆ ಒಳ್ಳೆ ಗೈಡೆನ್ಸ್ ಸಿಗ್ತಾ ಇದೆ. ಜೊತೆಗೆ ಒಂದು ಫೀಮೇಲ್ ಪರ್ಸನ್ ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ, ಅವರ ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಸಿಗತ್ತೆ. ನೀವು ತಾಯಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ನೀವು ನಿಮ್ಗೆ ಪಾಪು ಬರುವಂತ ಸಾಧ್ಯತೆ ಇದೆ, ಪಾಪು ಆಗತ್ತೆ ನಿಜವಾಗ್ಲೂನು ಅಂತ ಹೇಳ್ತಾ ಇದೆ. ಸೊ ಯಾರು ನಿಮ್ ಜೀವನದಲ್ಲಿ ಪಾಪು ಆಗಿದೆ, ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಸಿಸ್ಟರ್ ಅಥವಾ ಸಮಥಿಂಗ್ ಯಾರೇ ನಿಮ್ ಮನೇಲಿ ಬಾಣ್ತಿದಿರಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಗಂಡ್ಪಾಪು ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಕೆಲವರಿಗೆ ನಿಮ್ ಮನೆಗೂ ಕೂಡ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ ಮನೆಗೂ ಕೂಡ ಆಶೀರ್ವಾದ ಇದೆ, ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ಆಶೀರ್ವಾದ ಇದೆ, ನಿಮ್ಮ ಕುಟುಂಬಕ್ಕೂ ಕೂಡ ಆಶೀರ್ವಾದ ಇದೆ, ನ್ಯೂ ಪರ್ಸನ್ ಬರ್ತಿದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಇದೆ, ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಸುಮ್ನೆ ಸ್ಟ್ರೆಸ್ ಮಾಡ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ. ಓಕೆ, ಎಸ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಯೂನಿವರ್ಸ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿದ ತಕ್ಷಣ ನಿಮ್ಗೆ
ಒಂದಷ್ಟು ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಬರುವಂಥ ಪವರಿಂದ ಒಂದಷ್ಟು ಏನೋ ಪಾಸಿಟಿವ್ ವೈಬ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪಡ್ಕೊಳ್ತೀರಾ. ನಿಮ್ಮ ಕೈಗಳಿಗೆ ಒಂದು ಶಕ್ತಿ ಬರುತ್ತೆ, ನಿಮ್ಮ ದೇಹಕ್ಕೆ ಒಂದು ಕಾಂತಿ ಬರುತ್ತೆ, ಫಿಸಿಕಲಿ ಮೆಂಟಲಿ ನೀವೊಂದು ಅವೇಕನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಇದು ತುಂಬ ಇಂಪಾರ್ಟೆಂಟ್. ಈ ಸ್ಟೇಜಿಗೆ ನೀವು ತಲುಪಿದ್ರಿ ಅಂದರೆ ನಿಮ್ಮ ಆರೋಗ್ಯ ಆಗಿರಲಿ, ನಿಮ್ಮ ಫೈನಾನ್ಷಿಯಲ್ ಆಗಿರಲಿ, ನಿಮ್ಮ ರಿಲೇಶನ್ಶಿಪ್ ಆಗಿರಲಿ, ಎಲ್ಲವೂ ಕೂಡ ಬೆಟರ್ ಆಗ್ಬಿಡುತ್ತೆ. ಎಲ್ಲ ರೀತಿಯ ಯಶಸ್ಸನ್ನ ನೀವು ನೋಡ್ತೀರ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಡಿವೈನ್ ಸಪೋರ್ಟ್ ಇದೆ, ಪ್ರೊಟೆಕ್ಷನ್ ಇದೆ. ಶುರು ಮಾಡಿ, ಏನೋ ಒಂದು ಶುರು ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ, ಶುರು ಮಾಡಿಬಿಡಿ. ಓಂಕಾರ ಆಡ್ಬಿಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕಿವಿಗಳ ಆರೋಗ್ಯ, ತಲೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ, ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಈ ಕಡ ಥರ ಬರುತ್ತಲ್ಲ, ಬಳೆ ಥರ ಏನೋ ರಕ್ಷೆ ಮಾಡಿ ಹಾಕ್ಕೊಳ್ತಾರಲ್ಲ, ಅದರ ರಕ್ಷೆ ಮಾಡಿ ಹಾಕ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಮುತ್ತಿನ ಹಾರ, ನೆಕ್ಲೆಸ್, ಬ್ರೈಡಲ್ ಸೆಟ್ ಎಲ್ಲ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಂಗೀತ ಕೂಡ ಮುಂದುವರಿಸಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಗಣೇಶ ಇಲ್ಲಿ ಖುಷಿಯಾಗಿ ಆಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲದಕ್ಕೂ ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.